ಪರಮೇಶ್ವರ. ಈಗಲಾದ್ರೂ ತೃಪ್ತಿಯಾಯ್ತೆ ಈ ನಿನ್ನ ಮನಕ್ಕೆ. ಮತ್ತೊಬ್ಬರ ಕಡೆ ಬೆರಳು ಮಾಡಿ ತೋರಿಸಿಕೊಳ್ಳದ ಈ ಕನಕ ಯಾರೋ ಮಾಡಿದ ಅಪವಾದವನ್ನು ನನ್ನ ತಲೆ ಮೇಲೆ ಹೊತ್ತು ಇವನೊಬ್ಬ ಸಮಾಜಘಾತುಕ ದ್ವೇಷ ದ್ರೋಹಿ ಎಂದು ಕೇಕೆ ಹಾಕಿ ನಗುವಂತೆ ಮಾಡಿದೆಯಾ ನನ್ನನ್ನು. ಕೋಟಾನುಟು ಡ್ರಗ್ಸ್ ಅಪವಾದವನ್ನು ಹೊತ್ತು ಈ ಸಮಾಜದಲ್ಲಿ ನಾನು ಹೇಗೆ ಬದುಕಲಿ ದೇವಾ, ಹೇಗೆ ಬದುಕಲಿ? ಇಲ್ಲ, ನಾನು ಬದುಕಬಾರದು. ಎಲ್ಲಿಯಾದರೂ ಬಹುದೂರ ಹೋಗಿ ಸಾಯಲೇಬೇಕು. ಹೌದು, ನಾನು ಸಾಯಲೇಬೇಕು. ನಿಲ್ಲು ಕನಕ, ನಿಲ್ಲು. ನಾಗರತ್ನ, ನೀನ ನನ್ನನ್ನು ತಡೆಯಬೇಡ. ನಾನೀಗ ಸಾಯುವುದೇ ಲೇಸು. ಸಾಯುವಂತ ಹೇಳಿತನ ನಿನಗೇಗೆ ಕನಕ? ಈ ಸಮಾಜದ ಜನ ಕೂಗಿ ಕೂಗಿ ಹೇಳ್ತಿದ್ದಾರೆ ಈ ಕಣಕೊಡಪ್ಪ ನಿರಪರಾಧಿ ಎಂದು. ನೀನೀಗ ಸತ್ರೆ ನಿರಪರಾಧಿ ಎಂದು ಪ್ರೂವ್ ಆಗ್ಬಿಡುತ್ತಾ? ಹಾಗಾದ್ರೆ ನಾನೀಗ ಏನು ಮಾಡಲಿ? ನೋಡು, ನೀನ್ ಏನ್ ಮಾಡ್ಬೇಕಂತ ನಾನು ಆಮೇಲೆ ಹೇಳ್ತೀನಿ. ಈಗ ನನ್ನ ಬಿಗಿದಪ್ಪಿ ಮುತ್ತಿಸಬ. ಐ ಲವ್ ಯು ಕನಕ, ಐ ಲವ್ ಯು. ಮತ್ತು ನಿನಗೆ ಆಪಾದನೆ ಹೊರಿಸಿರುವ ಅವರು ಯಾರೆಂದು ಕನ್ನಡಿ. ಆಮೇಲೆ ನೋಡು, ಈ ಸಮಾಜದ ಜನರಿಗೆ ನೀನು ನಿರಪರಾಧಿ ಎಂದು ಪ್ರೂವ್ ಆಗುತ್ತೆ. ನೋಡು, ಆ ದುಷ್ಟರನ್ನು ಸಂಹಾರ ಮಾಡಲು ನೀನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಲೇಬೇಕು. ನನ್ನ ತಂದೆ ಮಾರುತೇಶ್ವರನ ಆಜ್ಞೆ ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಸದಾ ಬಡಿದವು. ಭಂಡರಾಗಿ ಪುಂಡಾಟಿಕೆ ಮಾಡುತ್ತಿರುವ ಪುಂಡ ಪುರುಷರ ಸಕ್ಕನ್ನು ಅಡಗಿಸಲು ಇಂದಿನಿಂದ ನಾನು ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತೆ ಕ್ರಾಂತಿ ಹುಲಿಯಾಗಲೇಬೇಕು. ಈಗ ಬಂದೆ ನಿನ್ನೊಬ್ಬೊಬ್ಬರ
ರೂಪಿಸಿರುವ ಆ ಚಕ್ರವ್ಯೂಹವನ್ನು ಭೇದಿಸಿ ನೀನು ಜಯಶಾಲಿಯಾಗಿ ಬಾ ಪ್ರಿಯತಮ. ಆದ್ರೆ ಆ ಕವಿ ಕಲ್ಪನಿಕ ಹೇಗಿದೆಯೋ ಹಾಗೆ ಆಗ್ಲಿ. ಮನೆಗೆ ನನ್ನ ಆಗಮನ ಕೂಡಿದ ದೈವಕ್ಕೆ ಮಾಡುವೆ ನನ್ನ ಶರಣ. ಬಯಸದ ಬಂದ ಹುಡುಗಿಯರು ಕೊಡುವೆನು ಸುಖವಲ್ಲ. ನೇತ್ರಾವತಿ, ಪೂಜೆ ಮುಗಿಯಿತೆ? ಓಹೋ, ನೀವಾ? ಇರ್ಲಿ, ಇಲ್ಲಿಗೆ ಬಂದ ಕಾರಣವೇನು? ಹಿಂದೆ ಈ ಗೌಡನ ಕಾಮದ ಬಲೆಯಿಂದ ತಪ್ಪಿಸಿಕೊಂಡು ಹೋಗಿ ಗೆದ್ದನನ್ನು ಸೊಕ್ಕಿನಿಂದ ಮೆರೆಯುತ್ತಿರುವ ಕೆಟ್ಟ ಸುಳೆ. ಇಂದು ನಿನ್ನ ಸೀರೆ ಬಿಚ್ಚಿ ತೊಡೆ ಏರಿದ ಮಿಡಿನಾಗರನಾಗಲೇಬೇಕು. ನೋಡಿ ಗೌಡ್ರೆ, ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನನ್ನೇನು ಮಾಡ್ಬೇಡಿ, ಸುಮ್ಮನೆ ಹೊರಟೋಗ್ಬಿಡಿ ಇಲ್ಲಿಂದ. ಹೊರಟು ಹೋಗು, ಹೊರಟು ಹೋಗಲು ಬಂದಿಲ್ಲ. ನಿನ್ನನ್ನು ಒತ್ತೈದು ನನ್ನ ಬಹುದಿನದ ಕಾಮದಾಸೆಯನ್ನು ಈಡೇರಿಸಿಕೊಳ್ಳಲು ಬಂದಿದ್ದಲೇ. ಸುಮ್ಮನೆ ನನ್ನ ಒಳಗಿ ಸುಖ ನೀಡುವ. ಇರದಿದ್ದರೆ ಏನು ಮಾಡ್ತೀವೋ ಚಾಂಡಾಲ? ಈ ನಾಗೇಗೌಡನಿಗೆ ದಿಟ್ಟವಾಗಿ ಮಾತನಾಡಿದೆಯಾ ಕೆಟ್ಟ ಸುಳೆ? ಬೇಗ ಬಂದು ಅಪ್ಪಿ ಮುದ್ದಡಿಸುವ ಈ ಶ್ರೀಮಂತ ಶಿವವನ್ನು. ದೂರ ಸದ್ದು ನಿಂತು ಮಾತಾಡೋ ಕಾಮದ ನಾಯಿ. ದೇವರು ಎಲ್ಲಿದ್ದಲೇ ನಿನ್ನ ಕೊಲಿಯುಗದ ನಿನ್ನ ದೇವರು? ನಮ್ಮದ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಲೇ ನಿನ್ನ ಕಲ್ಲು ದೇವರು. ಅವನಲ್ಲಿ ದೇವರೆಂಬ ಶಕ್ತಿ ಇದ್ದರೆ ಒಂದು ತಡೆಯಲಿ ಈ ಶ್ರೀಮಂತ ಶಿವವನ್ನು. ಕಾಮುಕ, ದೇವರ ಬಗ್ಗೆ ಇಷ್ಟ ಎನಿಸಿ ಮಾತಾಡಿದಲ್ದೆ ದೇವರ ಫೋಟೋನ ಸೊಕ್ಕಿಂದ ಕೆಳಗೆ ಬಿಸಾಕಿದೆ ಅಲ್ಲ. ಇಂದಿನ ನಾವಾದ್ರೂ ನಿನ್ನ ಮರಣ ಖಚಿತ. ಗಂಡ ಪಾಟಿ ಮಗನೇ, ಈ ನಾಗೇಗೌಡನಿಗೆ ದಿಟ್ಟವಾಗಿ ನುಡಿದ ಕೆಟ್ಟ ಸುಳೆ. ಬರಲೇ ಬಾ. ಮನುಷ್ಯ ರೂಪದ ನರ ರಾಕ್ಷಸ, ಮೊದಲು ಕೈ ಬಿಡು ಈ ಭಾರತ ನಾರಿಯನ್ನು. ಇವಳನ್ನು ಬಿಡದಿದ್ದರೆ ಏನು ಮಾಡುವಲೇ ಮಂಗಲನ್ನ ಮಗಳೇ? ಇವಳನ್ನು ಬಿಡದಿದ್ದರೆ ಅವಳ ಕ್ಷಣದಲ್ಲಿ ನಿನ್ನನ್ನು ಕತ್ತರಿ ಹಾಕಿಬಿಡಲೇ ಸೂಳೆ ಮಗನೇ. ಏ ಕಲಕ, ಭಿಕಾರಿ ಅಲ್ಲಲೇ ಗೌಡ, ಇವನು ಶಿಕಾರಿ ಅರ್ಥಾತ್ ಹುಲಿ, ಹೆಬ್ಬುಲಿ. ಲೇ ಹುಲಿ, ಬರೇ ಹುಲಿ ಅಷ್ಟೇ ಅಲ್ಲಲೇ, ನಿಮ್ಮಂತ ಭಂಡ ಶ್ರೀಮಂತರಿಗೆ, ನಿಮ್ಮಂತ ಭಂಡ ಶ್ರೀಮಂತರನ್ನು ಮೆಟ್ಟಿಸಿರಲು ಭೂಗತ ಲೋಕದಿಂದ ಇಳಿದು ಬಂದ ದೇವದಾಸ.
ಇವನು ಬರೀ ಕನಕ ದಾಸ ಅಷ್ಟೇ ಅಲ್ಲ, ಕುರುಬರ ಒಡೆಯ ಕನಕ ದಾಸ. ಏ ಮಗನ ಕನಕ, ದಾಸನೆಂದು ಈ ಗೌಡನನ್ನು ಕೆನಕನು ಬಂದರೆ ನಿಮ್ಮತ್ತವರ ಶಿರ ಕತ್ತರಿಸಿ ಗಟ್ಟಿ ನಿಲ್ಲುತ್ತಲೇ ಈ ನಗೆ ಗೌಡ. ಲೇ ಗೌಡ, ಬಡವರನ್ನು ಕತ್ತರಿಸಿ ರಕ್ತ ಕುಡಿದು ಕಬ್ಬಿನಿದ್ರೆ ನಿನ್ನ ದೇಹಣಿ ಚೌಗಿ ಕಡಿದು ನಿಮ್ಮತ್ತ ತಕ್ಕ ಪಾಠ ಕಲಿಸದೆ ಬಿಡಲಾರ ಈ ಕನಕ. ಲೇ ಅರಕ್ಕರು, ಮಾತಿಗೆ ಮಾತು ಬೆಳೆಸಿ ಈ ಗೌಡನನ್ನು ಕಂಗೆಡಿಸಬೇಡ. ಇವಳನ್ನು ನನಗೆ ಒಪ್ಪಿಸಿದರೆ ನೀ ಕೇಳಿದಷ್ಟು ಹಣ ನಿನ್ನ ಕೋಲಿಡಿಯಲ್ಲಿ ಸುಡುತ್ತೇನೆ. ಇರದಿದ್ದರೆ ಅದೇ ಹಣದಿಂದ ನಿನ್ನನ್ನು ಸುಟ್ಟು ಹಾಕಿ ಇವಳನ್ನು ದಕ್ಕಿಸಿಕೊಳ್ಳುತ್ತೇನೆ. ಗೌಡ, ನಿನ್ನಿಂದ 10 ಪೈಸೆ ಸಹ ತೆಗೆದುಕೊಳ್ಳದೆ ಇವಳನ್ನು ನಿನಗೆ ಒಪ್ಪಿಸುತ್ತೇನೆ. ಆದರೆ ನನ್ನಿಂದ ನೀನು 10 ಪೈಸೆ ಸಹ ತೆಗೆದುಕೊಳ್ಳದೆ ಆ ನಿನ್ನ ತಂಗಿ ನಾಗರತ್ನಳನ್ನು ಈ ಕನಕದಾಸನಿಗೆ ತಂದೊಪ್ಪಿಸು. ಲೇ ಸೊಕ್ಕಿಲ ಕುಳ್ಳಿ ಕನಕದಾಸ, ಹೊಚ್ಚು ನಾಯಿ ಹೆಚ್ಚಿಗೆ ಉತ್ತರಿಸಿದ್ದೇಯಾದರೆ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕಾಗುತ್ತದೆ. ಬಲು ಎಚ್ಚರ. ಏ ಕನಕ, ಮುಂದೆ ಇದರ ಪರಿಣಾಮ ನೀನು ಅನುಭವಿಸಬೇಕಾಗುತ್ತದೆ ಮಗನೇ. ಮಗನಲ್ಲಿ ಬೋಳಿ ಮಗನೇ, ಸೀತಾ ಮಾತೆ ಎಷ್ಟೇ ಪವಿತ್ರದ ನನ್ನ ಹೆತ್ತ ತಾಯಿಗೆ ಸೂಳೆ ಮಗನೇ, ನಾನೀಗ ನಿನ್ನನ್ನು ಜೀವದಿಂದ ಉಳಿಸಲ್ಲ ಮಗಣ. ಮೈದುನ, ಬೇಡಪ್ಪ, ಬಿಟ್ಬಿಡ ಅವಳನ್ನು. ನನಗೇಕೋ ತುಂಬಾ ಸಂಕಟವಾಗ್ತಾ ಇದೆ ಕಣೋ. ಅತ್ತಿಗೆ, ನನಗೇಕೋ ತುಂಬಾ ಸಂಕಟವಾಗ್ತಾ ಇದೆ ಕಣೋ. ನನಗೆ ತಲೆ ತಿರುಗ್ತಾ ಇದೆ. ನಡಿ ಅತ್ತಿಗೆ, ಆಸ್ಪತ್ರೆಗೆ ಹೋಗೋಣ. ಗೌಡ, ಹಿಂದೆ ನಿನ್ನ ರುಂಡ ತೆಗೆದು ನನ್ನ ಹೊಟ್ಟೆಯಲ್ಲಿ ಉರಿತ್ರ ಸೇಡಿನ ಕೆಂಡವನ್ನು ನಂದಿಸಿಕೊಳ್ಳುತ್ತಿದ್ದೆ. ಆದರೆ ಇಂದು ನಿನ್ನ ಹೆತ್ತವರ ಹೊಟ್ಟೆ ತಣ್ಣಗಿದೆ, ಬಚಾವದೆ. ಮತ್ತೆ ಬರ್ತೀನಿ ಗೌಡ, ನಿನ್ನ ರುಂಡ ಕತ್ತರಿಸಲು ಸಿಂಹದ ಸಿಡಿಲು ಮರೆಯಾಗಿ, ಅರ್ಥಾತ್ ಗಂಡುಗಲಿ ಕ್ರಾಂತಿ ಹೊಲಿಯಾಗಿ. ಸಿಂಹದ ಸಿಡಿಲು ಮರಿ. ಲೇ ಮಗನ ಕನಕ, ನಿನ್ನಂತ ಕುನ್ನಿಗಳಿಂದ ಈ ನಾಗೇಗೌಡನ ಒಂದು ಕೂದಲು ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ. ನೀನು ನನ್ನ ಕತೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಆಸ್ಪತ್ರೆಯಲ್ಲಿ ನಿನ್ನ ಅತ್ತಿಗೆಯ ಮರಣ, ಅದು ಈ ನಾಗೇಗೌಡನ ಕೈಯಿಂದ ಕಟ್ಟಿಟ್ಟ ಬುದ್ಧಿ.
ಲೇ ಕನಕದಾಸ, ಏ ಹರಾಮ್ಖೋರ್, ಯಾರೋ ನೀನು ಕತ್ತೆ? ನಾನ್ಯಾರೇ? ನಾನು ನಿನ್ನ ಪ್ರಾಣ ತೆಗೆಯಲು ಬಂದಿರುವ ನಿನ್ನ ಪಾಲಿನ ಪರಮಾತ್ಮ, ಈ ರಣಹುಲಿ ರಾಯಣ್ಣ. ನರಹಂತಕರಿಗೆ ನಾಗ, ಕಟುಕರಿಗೆ ಕರ್ಣ, ಕಲಿಯುಗದ ರಾಯಣ್ಣನಾದ ನೀನು ನನ್ನನ್ನು ಹುಡುಕಿಕೊಂಡು ಬಂದ ಉದ್ದೇಶವೇನು? ನನ್ನ ತಂದೆ ತಾಯಿಗಳನ್ನು ಕೊಂದು ವೇಡಿಯಂತೆ ತಲೆಮರೆಸಿಕೊಂಡಿರುವೇನ? ನಿನ್ನ ಪ್ರಾಣವನ್ನು ತೆಗೆಯಲು ಬಂದಿದ್ದಾನೆ ಈ ರೊಚ್ಚಿಗೆದ್ದ ರಾಯಣ್ಣ. ನೋಡು ರಾಯಣ್ಣ, ನಿನ್ನ ತಂದೆ ತಾಯಿಯ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಮರ್ಯಾದೆಯಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಕನಕ. ಈ ರಾಯಣ್ಣನೆಂದರೆ ಎಡೆ ಎತ್ತಿ ಬರುವ ಸರ್ಪವೂ ಕೂಡ ಎಡೆ ತೆಳಗಿಳಿಸಿ ನಡೆಯುತ್ತದೆ. ಹುಲಿ ಗುಡುಗು ಹೊಡೆಯುತ್ತಾ ಬಂದರೆ ಈ ರಾಯಣ್ಣನ ಸದ್ದು ಕೇಳಿ ಸೈಲೆಂಟ್ ಆಗಿ ಸೈಡ್ ಆಗುತ್ತದೆ. ಅಂಥದ್ರಲ್ಲಿ ನನ್ನ ತಂದೆ ತಾಯಿಗಳನ್ನು ಕೊಂದು ನನಗೆ ಮರಳಿ ಉತ್ತರ ಕೊಡುವೆ ಸಕ್ಕಿನ ಕೊನೆ. ಇಲ್ಲಿವರೆಗೂ ನೀ ಮಾತನಾಡಿದ್ದೇನೆ, ಮಾತನಾಡಿಸಿಕೊಂಡಿರುವೆ ಎಂದದ್ದು. ನೀನೊಬ್ಬ ದೊಡ್ಡ ಸೂರ್ಯ ಅಂತಲ್ಲ, ಮನೆಗೆ ಬಂದವರಿಗೆ ಮರ್ಯಾದೆ ಕೊಡ್ಬೇಕಂತ ಸುಮ್ಮನಿದ್ದೆ. ಇರದಿದ್ದರೆ ಇಷ್ಟೊತ್ತಿಗೆ ನಿನ್ನ ಘಾಟವನ್ನು ಉರುಳಿಸಿ ನಿನ್ನ ಪುಂಡತನವನ್ನು ಅಡಗಿಸಿ ಬಿಡುತ್ತಿದ್ದೆ. ಈ ರಾಯಣ್ಣನ ಪುಂಡತನಕ್ಕೆ ಸವಾಲು ಹಾಕಿದ ಕೊನೆ ಮುಗೀತು ನಿನ್ನ ಕತೆ. ಹಾಗಾದ್ರೆ ರಾಯಣ್ಣ, ಇಂದು ನಿನ್ನ ಭೂಮಿಯ ಋಣ ಮುಗೀತು ಮಗ. ಏನ್ ಮಾಡ್ತಾ ಇರುವ ಕೆಲಸ? ಏನಾಗಿದೆ ನಿಮ್ಮಿಬ್ಬರಿಗೂ? ಅತ್ತಿಗೆ, ಹಿಂದೆ ಇವನು ಈ ಕಣಗಣ ಮೇಲೆ ಕೈ ಮಾಡಲು ಮುಂದಾಗಿದ್ದಾನೆ. ಇವತ್ತು ಈ ಭೂಮಿ ಮೇಲೆ ಈ ರಾಯನಿರ್ಬೇಕು ಒಂದು, ಇಲ್ಲ ಈ ಕಣಕನಿರ್ಬೇಕು ಒಂದು. ರೀ, ಒಳಗಡೆ ಏನ್ ಮಾಡ್ತಾ ಇದ್ರ ರೀ? ಬೇಗನೆ ಬನ್ರಿ. ಯಾಕೆ ನೇತ್ರ, ಏನಾಯ್ತು? ಏನಾಯ್ತು ಅಂತ ಕೇಳ್ತಾ ಇದ್ರಲ್ಲ, ಇವ್ರಿಬ್ರು ನೋಡ್ರಿ ಒಬ್ರಿಗೊಬ್ರು ಯಾವ ರೀತಿ ಬಡ್ದಾಡ್ತಾ ಇದ್ದಾರೆ ಅಂತ. ಇದೇನಿದು ವಿಚಿತ್ರ? ರಾಮ ಲಕ್ಷ್ಮಣರಂತೆ ಒಂದೇ ರೂಪದಲ್ಲಿರುವರಲ್ಲ. ಇವರಿಬ್ಬರನ್ನು ನೋಡಿದರೆ 25 ವರ್ಷಗಳ ಹಿಂದೆ ಸತ್ತು ಹೋದ ರೈತ ಸಂಘದ ಅಧ್ಯಕ್ಷ ನನ್ನ ದನಿ ಅಮರವೀರನ ಇನ್ನೊಬ್ಬನ ಮಗನ ನೆನಪಾಗುತ್ತಿದೆಯಲ್ಲ. ಹಾ ಕಣ್ಣಕ್ಕ, ಇವನ್ ಯಾರಪ್ಪ? ರಾಯಣ್ಣ ಅಂತ ಇವನ ಹೆಸರು. ಇವನ ಹೆಸರು ಏನು? ಇವನ ಹೆಸರು ರಾಯಣ್ಣನ? ರಾಯಣ್ಣ ಕನಕ ಅಂದರೆ ಇವನು 25 ವರ್ಷಗಳ ಹಿಂದೆ ಸತ್ತು ಹೋದ ನನ್ನ ದನಿ ಅಮರವೀರನ ಇನ್ನೊಬ್ಬ ಮಗನೇ ಇರಬಹುದು. ಹಾ ಸಹೋದರ ಕನಕ, ಇವನು ನಿನ್ನ ಜೊತೆಗೆ ಏಕೆ ಹೊಡೆದಾಡುತ್ತಿದ್ದಾನಪ್ಪ? ಇವನ ತಂದೆ ತಾಯಿಗಳನ್ನು ನಾವೇ ಕೊಲೆ ಮಾಡಿದ್ದೇನೆಂದು ನನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದಾನೆ ಈ ರಾಯಣ್ಣ. ರಾಯಣ್ಣ, ನಿನ್ನ ತಂದೆ ತಾಯಿಗಳನ್ನು ನಾವೇ ಕೊಲೆ ಮಾಡಿದ್ದೇವೆಂದು ನಿನಗೆ ಯಾರು ಹೇಳಿದರಪ್ಪ? ನನ್ನನ್ನು ಸಾಕಿ ಸಲುಹಿದ ಚಕ್ರವರ್ತಿ ಹೇಳಿದ್ದಾನೆ. ನೀವೇ ನನ್ನ ತಂದೆಯನ್ನು ಕೊಂದ ಕೊಲೆಘಾತಕರೆಂದು. ಮತ್ತೊಮ್ಮೆ ಎತ್ತದಿರು ಆ ಚಕ್ರವರ್ತಿಯ ಕೆಟ್ಟ ಹೆಸರನ್ನು. ಇನ್ನೊಂದು ಸಾರಿ ಆ ಕೆಟ್ಟ ಚಕ್ರವರ್ತಿಯ ಹೆಸರನ್ನೆತ್ತಿದರೆ ಅವನನ್ನು ಕಳೆದು ಹೆಡಿಗೆ ತುಂಬಿದರೂ ನನ್ನ ರೋಷ ತೀರುವುದಿಲ್ಲ. ಯಾಕೆ? ಆ ಚಕ್ರವರ್ತಿ ನಿಮಗೆ ಏನು ಅನ್ಯಾಯ ಮಾಡಿದ್ದಾನೆ?
ಆ ಚಕ್ರವರ್ತಿನೇ ನಿನ್ನ ತಂದೆ ತಾಯಿಗಳನ್ನು ಕೊಂದಿದ್ದು. ಇದನ್ನೇನು ಹೇಳುತ್ತಿರುವಿರಿ ನೀವು? ನನ್ನ ಕೋಪ ಕೆರಳಿದ ವಿಷಯವನ್ನು. ಇದು ಸತ್ಯ ರಾಯಣ್ಣ, ಇದು ಸತ್ಯ. ಈ ನನ್ನ ಕುಲದೇವರಾದ ಮಾರುತೇಶ್ವರನ ಸಾಕ್ಷಿಯಾಗಿ ಇದು ಸತ್ಯ. ನೀವು 25 ವರ್ಷಗಳ ಹಿಂದೆ ನಮ್ಮ ತಂದೆ ತಾಯಿಗಳನ್ನು ಅವನೇ ಕೊಂದಿದ್ದ. ಆ ರೌಡಿಗಳನ್ನು 25 ವರ್ಷಗಳ ಹಿಂದೆ ನಡೆಯುತ್ತಿರುವ ಬಸವ ಜಯಂತಿಯ ದಿವಸ ಬಾಂಬ್ ಹಾಕಿ ಇಡೀ ರೈತ ಕುಲವನ್ನೇ ನಾಶ ಮಾಡಬೇಕೆಂದಿದ್ದ ನಾಗೇಗೌಡನ ಕಡೆಯವರನ್ನು ನಿಮ್ಮ ತಂದೆ ಅವರಿಗೆ ಒದ್ದು ಬುದ್ಧಿ ಕಲಿಸಿ ನಿಮ್ಮ ಮನೆಯಲ್ಲಿ ಕಟ್ಟಿ ಹಾಕಿದ್ದರು. ಆ ಕಟ್ಟಿ ಹಾಕಿದಾಗ ನಿಮ್ಮ ನಾಗೇಗೌಡನ ಪರವಾಗಿ ಆ ರೌಡಿಗಳನ್ನು ಬಿಡು ಎಂದು ಆ ಚಕ್ರವರ್ತಿ ನಿಮ್ಮ ತಂದೆಯನ್ನು ಕೇಳಿಕೊಂಡಾಗ ಅವರನ್ನು ಬಿಡಲಿಕ್ಕೆ ಆಗುವುದೇ ಇಲ್ಲ ಎಂದು ನಿಮ್ಮ ತಂದೆ ಖಂಡಿತವಾಗಿ ಹೇಳಿದರು. ಆವಾಗ ನಿಮ್ಮ ತಂದೆಯನ್ನು ಕೊಂದು ಕೊನೆಗೆ ನಿಮ್ಮ ತಾಯಿಯನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ಹೋಗಿಬಿಟ್ಟರಪ್ಪ. ಬೆಂಕಿ ಹಚ್ಚಿ ಹೋಗಿಬಿಟ್ಟರು. ಆ ನಿಮ್ಮ ಮನೆಗೆ ಬೆಂಕಿ ಹತ್ತಿದಾಗ ಅಲ್ಲಿದ್ದ ಒಂದು ಕೂಸನ್ನು ಎತ್ತಿಕೊಂಡು ನಾನು ಹೋಗಿ ಆ ಊರ ಹೊರಗೆ ಇರುವ ಬಸವೇಶ್ವರನ ಗುಡಿಯಲ್ಲಿ ಬಿಟ್ಟು ಬಂದು ಮತ್ತೊಂದು ಕೂಸು ಒಯ್ಯಬೇಕನ್ನುವುದರೊಳಗಾಗಿ ಅಲ್ಲಿ ಆ ಕೂಸು ಕಾಣಲಿಲ್ಲ. ಅಲ್ಲಿ ಕಾಣದ ಕೂಸು ಬೇರೆ ಯಾರು ಅಲ್ಲ ರಾಯಣ್ಣ, ಅದು ನೀನೇ. ನಾನು ಎತ್ತಿಕೊಂಡು ಹೋಗಿ ಬೆಳೆಸಿರುವ ಕೂಸು ಬೇರೆ ಯಾರು ಅಲ್ಲ, ಅವನೇ ಈ ನನ್ನ ತಮ್ಮ ಕನಕ. ಅಂದರೆ ನೀನಾಡಿದ ಮಾತು ನಿಜವೇನಣ್ಣ? ಆ ಮಾರುತೇಶ್ವರನ ಆನೆಯಾಗಿ ನನ್ನ ಕುಲದೇವರ ಬೀರ ದೇವರ ಸಾಕ್ಷಿಯಾಗಿ ಇದು ಸತ್ಯ ಕನಕ, ಇದು ಸತ್ಯ. ಹಾಗಾದರೆ ಈ ಕನಕ ನಿನ್ನ ಒಡ ಹುಟ್ಟಿದ ಅಣ್ಣ ರಾಯಣ್ಣ, ನಿನ್ನ ಒಡ ಹುಟ್ಟಿದ ಅಣ್ಣ. ತಮ್ಮ ಅಣ್ಣ, ಹೇ ತಂದೆ ಮಾರುತೇಶ್ವರ, ನನ್ನ ತಲೆಯ ಮೇಲಿರುವ ಭಾರ ಇಂದಿಗೆ ಕಡಿಮೆಯಾಯಿತು. ನಾನು ಪಟ್ಟ ಶ್ರಮ ಇಂದಿಗೆ ಸಾರ್ಥಕವಾಯಿತು. ನಾಗೇಗೌಡ ಚಕ್ರವರ್ತಿ, ಬಂದೆ ಮಕ್ಕಳ, ನಿಮ್ಮೊಬ್ಬೊಬ್ಬರ ರುಂಡ ಕತ್ತರಿಸಲು ಕಣ್ಣುಗಳು ಕಾಂತಗಳಾಗಿ. ರಾಯಣ್ಣ, ರೀ ದೇವರ ದಯದಿಂದ ಅಣ್ಣ ತಮ್ಮರು ಎಲ್ಲರೂ ಸೇರಿದ್ರು. ನಡ್ರಿ ಒಳಗ. ಸಾಕ್ ಬೇಕಾಗಿ ಹೋಗೈತ್ರಿ. ಖಾನಾವಳಿ ಮಂಗಲಿಯಿಂದ ತಿರುಗಿ ನನಗ ಇವತ್ತ ಸಿಗಲಿ. ನನ್ನ ಮದುವೆ ಹಾಕೋ ಇಲ್ಲೋ ಯಾರ ಒಂದ್ ಕೇಳಿ ಕೈ ಬಿಡ್ತಾನ ಆಕೆನ. ಛೇ ಸಾಕ್ ಬೇಕಾಗೈತ್ರಿ. ಆ ಖಾನಾವಳಿ ಹುಡುಗಿ ತಿರುಗಿ ನಾನು ತಿರ್ಗಾಕತ್ ಬಾಳ ದಿನ ಆತ. ನನ್ನ ಮದುವೆ ಹಾಕಳು ಇಲ್ಲ ಕೇಳೇ ಬಿಡ್ತೀನಿ ಇವತ್ತು ಸಿಗ್ಲಿಕ್ಕೆ. ಆ ಮಂಗಲಿ ಮದುವೆ ಆಗ್ಬೇಕು ಅಂತ ಮಾಡೇನಿ. ನಾ ಮದುವೆ ಮಾಡ್ಬೇಕಂತ ಮಾಡ್ಕೇನು ಹೋಗಿ ಯಾಕೆನ? ಯಾಕಲೇ ನಾ ಮದುವೆ ಮಾಡ್ಕೋಬೇಕಂತ ಮಾಡೇನ ಯಾಕೆನ? ನಾ ಮಾಡ್ಕೊಂಡಿಲ್ಲ ಯಾಕೆನ ಮಾಡಿದ್ವಿ? ಹೇಳ್ರಪ್ಪ ಏನಾತು? ಹೇಳಿದಲ್ಲ ಮಣ್ಣಲ್ಲಿ ಬಿಡ್ರಿ ಮತ್ತೆ. ನೋಡಪ್ಪ ದೋಸ್ತ, ಇಬ್ಬರೊಳಗೆ ಯಾರನ್ನ ಮದುವೆ ಆಗ್ಬೇಕಂತ ಕೇಳಾಕತ್ತಿದ್ವಿ. ನಿಮ್ಮಿಬ್ಬರೊಳಗ ಯಾರ್ಯಾರ್ದು ಎಷ್ಟೈತಿ ಅಷ್ಟು ಹೇಳ್ರಿ. ಆಸ್ತಿ ನಾವಿಬ್ರು ನಿನ್ನ ಮದುವೆ ಆಗ್ಬೇಕಂತ ಮಾಡೇವೆ. ಆಗಬೇಕಂತ ಮಾಡಿಲ್ಲ. ನಿಂದ ಎಟ್ಟೈತಿ ಅಟ್ ಹೇಳು. ನಿಂದ ಎಟ್ಟೈತಿ ನೀ ಹೇಳ. ನಾ ಯಾರ್ದು ಆಸ್ತಿ ಜಾಸ್ತಿ ಐತಿ ಅವ್ರ ಮದುವೆ ಹಾಕಿನಪ್ಪ.
ನಂದು ಆಸ್ತಿ ಇಲ್ಲೇ ಐತೆ, ಒಂದ್ ಊರ್ ಬಿಟ್ಟೈತಿ. ಎಷ್ಟೈತಿ ಆಸ್ತಿ ನಂದು ಇಲ್ಲೇ ಐತೆ, ಒಂದ್ ಊರ್ ಬಿಟ್ಟೈತಿ. ಇದಕ್ಕೆ ಹೆಂಗ್ ಮಾಡ್ತೀಯ? ನನಗೆ ತಿಳಿಲಿಲ್ಲ, ತಿಳಿಯುವಂಗ ಸ್ವಲ್ಪ ಹೇಳು. ಆಸ್ತಿ ಅವಂದ ಇಲ್ಲೇ ಐತೆ, ನಂದು ಇಲ್ಲೇ ಐತೆ, ಅವ್ನ್ ಊರ್ ಬಿಟ್ಟೈತೆ. ಯಾರ ಹಾಕಿರ್ಲಿ ಅವ್ನ್ ಹೆಚ್ಚೈತೆ ಅವ್ನ್ ಹಾಕಿನ ನಂದ ಹೆಚ್ಚೈತಿಲ್ಲ. ಎಟ್ಟೈತಿ ನಿಂದು ಎಟ್ ಬೇಕು ನಿನಗ? ಆಮೇಲೆ ಸ್ಟೇಜ್ ಇಂದ ಬಾ ಹೇಳ್ತೀನಿ. ಆಯ್ತಾ, ನಿಂದ ಎಟ್ಟೈತಿಪ್ಪ? ನನ್ನ ಅವನಿಗೆನ ಕಮ್ಮಿ ಐತೆ. ಹಂಗಾರೆ ನಿಮ್ ಯಾಕೆ ಮನೆ ನಡೆದು ಬಿಡ, ನಾವಿಬ್ರು ಹೌದಾ? ಓಲ ಊರ್ನಾಗ ಒಂದ್ ಹೋಗಿರಪ್ಪ ಹಂಗಾದ್ರ. ಬ್ಯಾಡತ್ತ ನಾವು ಒಳಗೋಗಿ ಮದುವೆ ಹೋಗೋಣ ನನ್ನ ಪ್ರಿಯಕರ 6:30 ಇನ್ನೂ ಯಾಕೆ ಬರ್ಲಿಲ್ಲ? ಸ್ವಲ್ಪ ಕಾದ್ ನೋಡಿದ್ರಾಯ್ತು. ನಾನು ಯಾರ ದಾರಿಯನ್ನಾದ್ರೂ ಕಾಯ್ತೀನಿ, ನಿನ್ಗೆ ಬೇಕು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ನಾಗರತ್ನ. ತಾಳಿ ಇಲ್ಲದೆ ರನ್ನಗೊಳಿಸುತ್ತಿರುವ ಈ ನಿನ್ನ ಕೊರಳಿಗೆ ತಾಳಿ ಎಂಬ 3 ಬಂಧನದ ಗಂಟನ್ನು ಹಾಕಿ ಈ ಚಕ್ರವರ್ತಿಯ ಸತಿಯನ್ನಾಗಿ ಸ್ವೀಕರಿಸಲು ಬಂದಿರುವೆ. ಏ ಚಕ್ರವರ್ತಿ, ನಿನ್ನ ಕೈಯಿಂದ 3 ಗಂಟು ಹಾಕಿಸಿಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಸಾಧ್ಯ ಅಸಾಧ್ಯದ ಮಾತನ್ನು ಈ ಚಕ್ರವರ್ತಿಯ ಮುಂದೆ ನುಡಿಯಬೇಡ. ಈ ಚಕ್ರವರ್ತಿ ಮನಸ್ಸು ಮಾಡಿದರೆ ಸಾಧ್ಯವೆಂಬುದು ಯಾವುದೂ ಇಲ್ಲ. ಈ ಜಗದಲ್ಲಿ ಸುಮ್ಮನೆ ನನ್ನೊಳಗೆ ಇರದಿದ್ದರೆ ಏನ್ ಮಾಡ್ತೀಯ? ಬಂಡ ಬಲಾತ್ಕಾರದಿಂದ 35 ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಸತಿಯನ್ನಾಗಿ ಸ್ವೀಕರಿಸುವೆ. ಏ ಚಕ್ರವರ್ತಿ, ಇನ್ನೊಂದು ಹೆಜ್ಜೆ ಮುಂದಿಟ್ರೆ ಕಾಲಲ್ಲಿ
ತಪ್ಪ ನೀನು ಹೊಡಿಬೇಕಾಗುತ್ತದೆ, ಬಲು ಎಚ್ಚರ. ಲೇ ಬಂಡರಂಡ ರತ್ನೆ, ಗಂಡ ಪುಂಡನದ ಈ ಚಕ್ರವರ್ತಿಗೆ ಚಪ್ಪರೆ ಎಂದು ಮಾತನಾಡಿದೆ ಶ್ರೀಮಂತ ಸುಳೆ. ಲೇ ರತ್ನೆ, ನೀನು ಈಗ ಮಿಸ್ ರತ್ನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನೀನು ಈ ಚಕ್ರವರ್ತಿಯ ಮಿಸ್ಸಸ್ ನಾಗರತ್ನ. ಈ ಚಾಂಡಲ ಬಿಟ್ಬಿಡ ನನ್ನ, ಏನು ಮಾಡ್ಬೇಡ. ಅಟ್ಟಹಾಸದ ಸೂರತನವನ್ನು ಯಾರನೇ ನೀವು ತಿರುಗಣನ ಮಕ್ಕಳ? ನಿಮ್ಮಂತ ನರವ್ಯಾಘ್ರಗಳನ್ನು ತುಂಡು ತುಂಡಾಗಿ ಕತ್ತರಿಸಲು ಬಂದಿದ್ದಾರೆ ಜೋಡಿ ಹುಲಿಗಳಾಗಿ. ಜೋಡಿ ಹುಲಿಗಳು ನಾನು ಎದ್ದ ಸರ್ಪದ ಗದ್ದಲಲ್ಲಿ ಗೆದ್ದು ಬಂದ ಹಾಲು ಮತದ ಹುಲಿ. ನೇರಾಯ ಕನಕ, ಹಿಂಡು ಹುಲಿಗಳ ಗಂಡರು ನಾವೆಂದು ಈ ಚಕ್ರವರ್ತಿ ಜೊತೆಗೆ ನೀವು ಸರಸ ಮಾಡಲು ಬಂದರೆ ಅರೆಕ್ಷಣದಲ್ಲಿ ಸತ್ತು ಸುಡುಗಾಡು ಸೇರುವಿರಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಮಾಡುವುದೆಲ್ಲ ಮಾಡಿ ಈಗ ನನಗೆ ಏನು ಇಲ್ಲ ಅಂತ ಗೊತ್ತು ಆಗದಂತೆ ನಡೆಸುವೆ ಕೆಟ್ಟ ಸೂಳೆ ಮಕ್ಕ. ಅಂದರೆ ನಾವಿಬ್ಬರು ಜೋಡಿ ಹುಲಿಗಳು. 25 ವರ್ಷಗಳ ಹಿಂದೆ ನಿನ್ನಿಂದ ಕೊಲೆಯಾದ ಅಮರವೀರನ ಮಕ್ಕಳೇ ಈ ಸಿಂಹದ ಸಿಡಿಲು ಮರಿಗಳು. ನೋಡು ರಾಯಣ್ಣ, ಈ ಕನಕನ ಮಾತನ್ನು ನೀನು ಕೇಳಬೇಡ. ನಿನ್ನ ತಂದೆ ತಾಯಿಗಳನ್ನು ಕೊಂದವಳು ನಾನಲ್ಲ, ನನ್ನನ್ನು ನಂಬು. ಲೇ ಚಕ್ರವರ್ತಿ, ಇಲ್ಲಿಯವರೆಗೆ ನೀ ಹೇಳಿದವರ ಕೊಲೆ ಮಾಡಿ ಸಿಕ್ಕಂತೆ ಕಡಿದು ರೌಡಿಗಳನ್ನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ತಪ್ಪಾಯ್ತೆಂದು ಬಂದರೆ ಬಿಡುತ್ತೇನೆ ತಿರ್ದೇನ್ಲಿ ಮೂರ್ಖ. ರೈನಾ ಬಾ, ಇನ್ನು ಆ ನಾಗೇಗೌಡನ ಕಥೆ ಮುಗಿಸೋಣ. ನಡೆಯಣ್ಣ, ಮನೆಗೆ ಹೋಗು. ಆಯ್ತು.
ನೀನಂತೂ ಜೀವಂತ ಸುಡಲು ಬಂದಿದ್ದೇವೆ ಅವಳಿ ಹುಲಿಗಳಾಗಿ. ಏ ಕನಕ! ಈ ಶ್ರೀಮಂತ ಶಿವವನ್ನು ಶಿವಗೆ ಸೊಕ್ಕಿನಿಂದ ಮಾತನಾಡುವೆ ಕೆಟ್ಟ ಸುಳಿಯ ಮಗಳೇ. ಲೇ ನಗೆಗಳೇ, ನಿನ್ನ ಶಿರ ಕತ್ತರಿಸಲು ಸಿದ್ಧರಾಗಿ ಬಂದಿದ್ದಾರೆ ಜೋಡಿ ಹುಲಿಗಳಾಗಿ. ರಾಯಣ್ಣ, ಇವನನ್ನು ಬಿಟ್ಟರೆ ಇನ್ನು ಎಷ್ಟು ಮನೆತನಗಳನ್ನು ಹಾಳು ಮಾಡ್ತಾನೆ ಏನೋ. ಇವನನ್ನು ಜೀವಂತ ಸುಟ್ಟು ಬಿಡೋಣ ಬಾ. ¡No!